ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅದ್ಯಾಕೋ ರಾಜ್ಯದಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ಅನ್ನದಾತ ಬೀದಿಗಿಳಿಯುತ್ತಿದ್ದಾನೆ. ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಹೋರಾಟದ ಮಾರ್ಗ ಹಿಡಿದಿದ್ದಾರೆ. ಕೆಲ ದಿನಗಳಿಂದ ನಡೆದ ಕಬ್ಬು ಬೆಳೆಗಾರರ ಹೋರಾಟದ ಮಧ್ಯದಲ್ಲಿಯೇ ಈಗ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಗಾಗಿ ಜನಾಂದೋಲನ ನಡೆದಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಅರೆಬೆತ್ತಲೆ ಪ್ರದರ್ಶನ ಮೂಲಕ ಆಕ್ರೋಶ. 5 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಕುಳಿತ ಶ್ರೀಗಳು. ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ರೈತರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಅಹೋರಾತ್ರಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ರೈತ ಸಂಘಟನೆ, ಕನ್ನಡ ಪರ ಸಂಘಟನೆ, ವಿವಿಧ ಮಠಾಧೀಶರು ಅನ್ನದಾತರಿಗೆ ಸಾಥ್ ನೀಡಿದ್ದಾರೆ. ಕಳೆದ 5 ದಿನಗಳಿಂದ ನಡೀತಾ ಇರುವ ಧರಣಿ ಸತ್ಯಾಗ್ರಹದಲ್ಲಿ ಆದರಹಳ್ಳಿ ಗವಿಮಠದ ಕುಮಾರ ಮಹಾರಾಜ ಸ್ವಾಮೀಜಿ ಉಪವಾಸ ಸತ್ಯಾಗ್ರಹ ನಡೆಸಿದರು. ಇನ್ನು ವೇದಿಕೆಯ ಮೇಲೆ ಶ್ರೀಗಳು ಅಸ್ವಸ್ಥಗೊಂಡ ಘಟನೆ ಸಹ ನಡೆಯಿತು. ಕೂಡಲೇ ಲಕ್ಷ್ಮೇಶ್ವರ ತಾಲೂಕು ಆಸ್ಪತ್ರೆ ವೈದ್ಯಾಧಿಕಾರಿಗಳು ಶ್ರೀಗಳ ತಪಾಸಣೆ ನಡೆಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಆಂಬ್ಯುಲೆನ್ಸ್ ಮೂಲಕ ಗದಗ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಯಿತು. ಈ ರೈತರ ಹೋರಾಟವನ್ನು ಇವತ್ತಿಗೆ 6ನೇ ದಿನವಾಗಿ ಕಳೀತಾ ಇದೆ. ಅಹೋರಾತ್ರಿ ಹೋರಾಟವನ್ನು ನಾವು 5ನೇ ದಿನದಿಂದ ಒಂದು ದಿನ ಗಡುವು ಕೊಟ್ಟಿದ್ದೀವಿ ಸರ್ಕಾರಕ್ಕೆ. ಸಮಯ 5 ಗಂಟೆ ಒಳಗಾಗಿ ತಾವು ಒಳ್ಳೆ ನಿರ್ಣಯವನ್ನು ಮಾಡಬೇಕು. ರೈತರಿಗೆ ಒಳ್ಳೆ ನಿಗದಿತ ನ್ಯಾಯಬೆಲೆಯನ್ನು ಒಂದು ನಿರ್ಮಿತಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕಂತೇಳಿ ನಾವು ಏನು ಆಗ್ರಹ ಮಾಡಿದ್ವಿ. ಅದಕ್ಕೆ ಸರ್ಕಾರ ಯಾವುದೂ ಅವರು ಕಿಂಚತ್ತೂ ಕೂಡ ಅದರ ಬಗ್ಗೆ ಕಾಳಜಿಯನ್ನು ವಹಿಸಲಿಲ್ಲ. ಹಾಗಾಗಿ ಮರಣ ಉಪವಾಸ ಸತ್ಯಾಗ್ರಹವನ್ನು ಏನು ಹಮ್ಮಿಕೊಂಡಿದೆ. ಇವತ್ತಿಗೆ 5ನೇ ದಿನ. ಆರೋಗ್ಯದಲ್ಲಿ ಅನೇಕ ಅಸ್ತವ್ಯಸ್ತ ಕಾಣ್ತಾ ಇದೆ. ಅಂದರೂ ಕೂಡ ಈ ರೈತರ ಪರವಾಗಿ ಇವತ್ತೆಲ್ಲ ಮಠಮಾನ್ಯಗಳು ಇವತ್ತು ನಮ್ಮ ಮಠಗಳೇ ಬೆಳಿಲಿಕ್ಕೆ ಕಾರಣ ಯಾರಾದರೂ ಇದ್ರೆ ನಮ್ಮ ರೈತರು. ಜಿಲ್ಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮೆಕ್ಕೆಜೋಳ ಬೆಳೆದ ರೈತರು ಬೆಲೆ ಕುಸಿತಕ್ಕೆ ಕಂಗಾಲಾಗಿ ಹೋಗಿದ್ದಾರೆ. ಸಾಲ ಸೋಲ ಮಾಡಿ ಬಿತ್ತಿ ಬೆಳೆದ ಬೆಳೆ ಮಾಡಿದ ಖರ್ಚಿನಷ್ಟು ಆದಾಯ ತರದಂತಾಗಿರುವುದು ಅನ್ನದಾತರ ಪಾಲಿಗೆ ನುಂಗದ ತುತ್ತಾಗಿದೆ. ಇದರಿಂದ ಕಂಗಾಲಾದ ರೈತರು ಸರ್ಕಾರ ಖರೀದಿ ಕೇಂದ್ರ ಆರಂಭಿಸಿ ಬೆಂಬಲ ಬೆಲೆಯಲ್ಲಿ ಮೆಕ್ಕೆಜೋಳ ಖರೀದಿ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಈ ಭಾಗದಲ್ಲಿ ಸುಮಾರು ಒಂದು 80% ಜನ ಗೋವಿನ ಜೋಳ ಬೆಳಿತಾರೆ, ರೈತಾಪಿ ಜನ ಎಲ್ಲರೂ. ಇನ್ನೂವರೆಗೆ ಬೆಂಬಲ ಬೆಲೆ ಘೋಷಣೆ ಆದ ನಂತರ ಖರೀದಿ ಕೇಂದ್ರ ಇನ್ನೂ ಪ್ರಾರಂಭ ಆಗದ ಕಾರಣ ಈ ಭಾಗದ ಎಲ್ಲ ರೈತರು ಸಂಕಷ್ಟಕ್ಕೆ ಬಂದಾರ. ಯಾಕಂದ್ರೆ ಗೋಂಜಾಳ ಒಂದು ಪೀಕ್ ಬೆಳೆದ್ರೆ ಮತ್ತು ಒಂದು ವರ್ಷದ ಒಂದೇ ಪೀಕಾಗಿ ಗೋಂಜಾಳ ಆಗೋದ್ರಿಂದ ಇವತ್ತು ಆ ಬೆಂಬಲ ಬೆಲೆನ ಘೋಷಣೆ ಆಗಿದ್ರು ಸತಿಗೆ ಇನ್ನೂ ಖರೀದಿ ಕೇಂದ್ರ ಪ್ರಾರಂಭ ಆಗದಕ್ಕೆ ರೈತಾಪಿ ಜನ ಎಲ್ಲ ಹೊಲದಾಗ ಕಣದಾಗ ರೋಡ್ನ್ಯಾಗ ನೋಡ್ರಿ ಎಲ್ಲನೂ ಹಾಕ್ಕೊಂಡು ಆ ದನ ಪರ ಕರ ಎಲ್ಲ ಕಟ್ಕೊಂಡು ದುಸ್ಥಿತಿಗೆ ಬಂದಾಗ ಈ ರಾಜ್ಯದ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವ್ರು ಏನು ಹೇಳ್ತಾರೆ, ಬಂದು ಈ ರಾಜ್ಯದಾಗ ನಾವೆಲ್ಲರ ಜೊತೆ ಚರ್ಚೆ ಮಾಡ್ಬೇಕಾಕತಿ, ಅದನ್ನು ಚರ್ಚೆ ಮಾಡಿ ನಾವು ನಿರ್ಧಾರ ತೊಗೋಬೇಕಾಕೈತೆ ಅಂತ ಹೇಳಿದ್ರು ಸಚಿವರು. ನಮ್ಗೆ ಅದು ಗೊತ್ತಿದೆ. ನೀವು ಸುಮ್ಮನೆ ಬಂದು ಇಲ್ಲಿರುವಂಥ ಗುರುಗಳನ್ನ ಉಪವಾಸ ಕೈ ಬಿಡ್ರಿ, ನಮಗೇನಾದ್ರು ಕೆಟ್ಟ ಹೆಸರು ಬರ್ತೈತೆ ಅಂತ ನೀವು ಸಮಾಧಾನ ಹೇಳಕ್ಕೆ ಬಂದಿರಿ. ಇನ್ನೊಮ್ಮೆ ಈ ವೇದಿಕೆಗೆ ಬರಬೇಕಾದ್ರೆ ರೈತರು ಇವತ್ತು ಬೀದಿ ಒಳಗೆ ಗೋಂಜಾಳ ಹಾಕ್ಕೊಂಡು ಬಿದ್ದಾರೆ. ಇವತ್ತಿಲ್ಲೇ ಸರ್ಕಾರ ಬೆಂಬಲ ಬೆಲೆ ನಿಗದಿ ಮಾಡಿದೆ, 2400 ರೂಪಾಯಿ ಖರೀದಿ ಮಾಡ್ಬೇಕಂತೇಳಿ. ತಾವು ಇವತ್ತೆಲ್ಲ ರೈತರು ತಮ್ಮ ಮನೆತನ ಪರಿಸ್ಥಿತಿ ಎಡ ಇರೋದ್ರಿಂದ 1600-1700 ರೂಪಾಯಿ ಕ್ವಿಂಟಲ್ ಕೊಡಾಕತ್ಯಾರ. ನಮಗೆ ಅಲ್ಲಿ ರೈತರಿಗೆ 700-800 ರೂಪಾಯಿ ಕ್ವಿಂಟಲ್ಗೆ ಹೊರತು ಬೀಳ್ತಾ ಇದೆ. ಏನೇ ಇರಲಿ, ಸರ್ಕಾರಗಳು ಜನಪರವಾಗಿ ಯೋಚಿಸಬೇಕಾಗಿದೆ. ಅನ್ನ ನೀಡುವ ಅನ್ನದಾತ ಕೇವಲ ಭಾಷಣದಲ್ಲಿ ಬೆನ್ನೆಲುಬಾದ್ರೆ ಸಾಲುವುದಿಲ್ಲ. ಅವನ ಬವಣೆಯನ್ನ ನೀಗಿಸಿ ಸರ್ಕಾರ ಸೈ ಎನ್ನಿಸಿಕೊಳ್ಳೋ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇದೆ. ಕ್ಯಾಮ್ರಾಮನ್ ವಿಜಯ್ ಕಾಗನೂರ್ ಮಠ್ ಜೊತೆ ಫಾರೂಕ್ ಮಕ್ಕಾಂದಾರ್, ಜೀ ಕನ್ನಡ ನ್ಯೂಸ್, ಗದಗ.